ಇನ್ನು ರೆಬಲ್ ರಾಜು ಕಾಗೆಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ರಾಜು ಕಾಗೆಗೆ ಬಹುದೊಡ್ಡ ಆಘಾತ ನೀಡಿದ ಹೈಕಮಾಂಡ್. NWO KRTC ಅಧ್ಯಕ್ಷ ಸ್ಥಾನದಿಂದ ಶಾಸಕ ರಾಜು ಕಾಗೆ ಕಿಕ್ಔಟ್. ರಾಜು ಕಾಗೆಗೆ ಬಹುದೊಡ್ಡ ಆಘಾತ ನೀಡಿದ ಹೈಕಮಾಂಡ್ ನಾಯಕರು. NWO KRTC ಅಧ್ಯಕ್ಷ ಸ್ಥಾನದಿಂದ ಶಾಸಕ ರಾಜು ಕಾಗೆ ಕಿಕ್ಔಟ್ ಆಗಿದ್ದಾರೆ. ರಾಜು ಕಾಗೆ ಸ್ಥಾನದಲ್ಲಿ ಅರುಣ್ ಪಾಟೀಲ್ ನೇಮಕ. ಸಣ್ಣ ಬದಲಾವಣೆ, ದೊಡ್ಡ ವಿಚಾರ. ಅರುಣ್ ಪಾಟೀಲ್ ಶಾಸಕ MY ಪಾಟೀಲ್ ಪುತ್ರ. ಇತ್ತೀಚೆಗೆ ಪದೇ ಪದೇ ಸರ್ಕಾರದ ವಿರುದ್ಧ ಕಾಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಒಂದೊಂದು ದಿನ ಒಂದೊಂದು ಹೇಳಿಕೆ ಕೊಡ್ತಾ ಇದ್ರು. ಈ ಬಗ್ಗೆ ಸಾಕಷ್ಟು ಬಾರಿ ಹೈಕಮಾಂಡ್ಗೆ ಹೋಗಿತ್ತು ದೂರು. ಇದೀಗ ರಾಜು ಕಾಗೆಗೆ ಶಾಕ್ ಕೊಟ್ಟ ಕಾಂಗ್ರೆಸ್ನ ಹೈಕಮಾಂಡ್. ರೆಬೆಲ್ ರಾಜು ಕಾಗೆಗೆ ಹೈಕಮಾಂಡ್ ಶಾಕು. ರಾಜು ಕಾಗೆಗೆ ಬಹುದೊಡ್ಡ ಆಘಾತ ನೀಡಿದ ಹೈಕಮಾಂಡ್. ಮನೆ ಜಗಳಲ್ಲಿ ನಿಂತ್ಕೊಂಡು ಮನೆ ಯಜಮಾನನಿಗೆ ಎಷ್ಟು ದಿನ ಅಂತ ಬೈಬೋದು? ಒಂದಿನ ಬೈದ್ರೆ ತಡ್ಕತ್ತಾರೆ, 2 ದಿನ ತಡ್ಕತ್ತಾರೆ. ಮನೆ ಯಜಮಾನನಿಗೆ ಮನೆಯ ಸದಸ್ಯ ಮನೆಯ ಜಗಳಿಯಲ್ಲಿ ಕೂತುಕೊಂಡು ದಿನಕ್ಕೊಂದು ಹೇಳಿಕೆ ಕೊಡುತ್ತಿರುವಾಗ ಮನೆಯ ಯಜಮಾನ ತೆಗೆದುಕೊಳ್ಳುವ ಅಂತಿಮ ನಿರ್ಧಾರ ಏನು? ಸ್ಥಳೀಯವಾಗಿ ಮಾತನಾಡೋದು. ಅರುಣ್ ಪಾಟೀಲ್ ಆ ಸ್ಥಾನಕ್ಕೆ ಬಂದಿದ್ದಾರೆ. ಇತ್ತೀಚೆಗೆ ಪದೇ ಪದೇ ಸರ್ಕಾರದ ವಿರುದ್ಧ ಕಾಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಬಗ್ಗೆ ಸಾಕಷ್ಟು ಬಾರಿ ಹೈಕಮಾಂಡ್ಗೆ ಹೋಗಿತ್ತು ವರದಿ. ರಾಜು ಕಾಗೆಯ ಕ್ಷೇತ್ರದ ಸ್ಥಳೀಯ ನಾಯಕರುಗಳೇ ರಾಜು ಕಾಗೆ ವಿರುದ್ಧ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ರು. ಹೆಂಗೆ ಮಾತಾಡ್ತಾನೆ ನೋಡಿ, ಸರ್ಕಾರದ ವಿರುದ್ಧನೇ ಮಾತಾಡ್ತಾನೆ. ಸ್ವಪಕ್ಷದಲ್ಲಿದ್ದುಕೊಂಡೆ ಸ್ವಪಕ್ಷದ ವಿರುದ್ಧವೇ ಗುಟ್ರು ಹಾಕ್ತಾರೆ. ರಾಜು ಕಾಗೆ ಅದು ಏನು ಬಯಸಿದ್ದಾರೋ ಏನು. NWO KRTC ಅಧ್ಯಕ್ಷ ಸ್ಥಾನದಲ್ಲಿದ್ದರು, ಅವ್ರಿಗೊಂದು ಜವಾಬ್ದಾರಿ ಇತ್ತು ಸಚಿವನಿಗೆ. ರಾಜು ಕಾಗೆ ಸ್ಥಾನದಲ್ಲಿ ಈಗ ಅರುಣ್ ಪಾಟೀಲ್ರನ್ನ ನೇಮಕ ಮಾಡಲಾಗಿದೆ. ಅರುಣ್ ಪಾಟೀಲ್ ಶಾಸಕ MY ಪಾಟೀಲ್ರ ಪುತ್ರ, ಅವ್ರ ಮಗ. ಸೊ ಇತ್ತೀಚೆಗೆ ಪದೇ ಪದೇ ಸರ್ಕಾರದ ವಿರುದ್ಧ ಕಾಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಈಗ ನೀವು ನನಗೆ ಸರ್ಪ್ರೈಸ್ ಕೊಡುವುದಾದರೆ ನಾವು ಕೊಡುವ ಸರ್ಪ್ರೈಸ್ ಅನ್ನು ಸ್ವೀಕಾರ ಮಾಡ್ಕೊಳ್ಳಿ ಅಂತೇಳಿ ರಾಜು ಕಾಗೆಗೆ ಟೆಲಿಗ್ರಾಮ್ ಬರೆದಿದ್ದಾರೆ. ಟೆಲಿಗ್ರಾಮ್ ಅಂದರೆ ಇದೆ, ಆ ಸ್ಥಾನದಿಂದ ನೀವು ಜಾರ್ಕೋಬೇಕು. ರೆಬಲ್ ರಾಜು ಕಾಗೆಗೆ ಹೈಕಮಾಂಡ್ ಕೊಟ್ಟ ಶಾಕ್ ಏನು, ಒಂದು ತರಹದ ಶಾಕು ಈಗ ಅವರನ್ನ ಕಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.